ಯವ್ವ ಈ ತಂಪಿಗೆ ಈ ಕಟಕ್ಗೊಳ್ಳಗು ಹತ್ತಂಗಿಲ್ಲ. ಉಫ್ ಉಫ್ ಓದೋದಿ ನನ್ನ ಗಂಟ್ಲು ಹೋಗಿ ಏನು ಮಾಡೋದು ಮನ್ಯಾಗಿದ್ದು ಒಂದರ ಹೊಲಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಜಂಪರ್ ಹೊಲಿತೀನಿ. ಇದ್ದಿದ್ದು ಒಂದರ ಚಂದಂಗೆ ಮನೆಗೆ ತಂದು ಏನಾರ ಇರ್ತಾವ ಇವು ದರಿದ್ರಗಳು. ನಮ್ಮ ಮತ್ತಂತೂ ಊಟ ಬಳಗ ಕುಂತಂಗೆ ಕುಂದಿರ್ತಾ ಕುಡುಕಂಡಂತರೂ ಸಾಕಾಗಿಬಿಟ್ಟಿದೆ ಒಂದ್ಸಲ. ಇಕ್ಕಿಗೆರ ಒಂದು 20 ಸಲ ಚಾ ಬೇಕು, ಸರ್ಗ್ ಸರ್ಗ್ ಅಂತ ಕುಡ್ಕೊಂತ ಕುಂತು ಬಿಡ್ತಾ. ಏನು ನಶೆ ಏರಿದಾಗತ್ತೆ. ಈಕಿ ಹಗ್ಲಿ ಕುಡಿತಾಳೆ, ನನ್ನ ಗಂಡ ರಾತ್ರಿ ಕುಡಿತಾಳೆ. ಇಬ್ರು ಕಾಟ ತಡ್ಕೊಂಡು ಸಾಕಾಗಿಬಿಟ್ಟೈತೆ ನೋಡು. ತಡ್ರಿ ಒಂದಿಟ್ಟು. ಅಲ್ಲ ಚಾ ತಗೊಂಡ್ ಬಾ, ಎಷ್ಟೊತ್ತ ಯಾಕತ್ತೆ? ಏನು ಅಡಿಗೆ ಮನೆ ಏನ ಮಕ್ಕೊಂಡೇನಲ್ಲಿ? ಮಕ್ಕೊಂಡಿರಿ, ಯಾಕಂದ್ರೆ ಐಷಾರಾಮಿ ಜೀವನ ಐತೆ ನೋಡಿ ಇಲ್ಲಿ. ಶತ್ಕೊಂಡು ಮಕ್ಕಳತ್ತೆ ಅರಮನೆಗೆ ಇಟ್ರು. ಅರಮನೆಗೆ ಈ ಜಗಗಂಡಿ ಜೋಡಿ ಬಾಯಿಗೆ ಸಿಗಾಕಾಗಂಗಿಲ್ಲ. ಇವರಪ್ಪ ಮಳೆ ಮಾಡಿ ನಮ್ಮನ್ನು ಮದುವೆ ಮಾಡಿ ಕೊಟ್ಟ. ಇಕ್ಕಿ ಬಾಯಿ ನೋಡಿದ್ರೆ ಬಂಬಾಯಿ ಊರ ಮಂದಿಗೆಲ್ಲ ಕೇಳ್ತಿರ್ತೈತಿ. ನೀವು ಒಳಗೆ ಕುತ್ಕೊಂಡು ಏನು ಮಾಡತ್ತಾನೆ? ಅಲ್ಲ ಬೇರೆದವ್ರ ಹೊಲಕ್ಕೆ ಹೋಗಿ ಮಾಡಿ ದುಡಿದು ಬಂದು ಮಾಡಿ ಹಾಕಿದ್ರೆ ಇಷ್ಟ ಐತಿ. ಈಕಿದ ಏನಾರು ಸ್ವಂತ ಅಲ್ಲ, ಸ್ವಂತ ಮನೆ ಸ್ವಂತ ಏನಾರು ಇದ್ದಿತ್ತಂದ್ರೆ ಇನ್ನೂ ಎಷ್ಟು ಇರಬಾರ್ದು ಇಕ್ಕಿದ್ದಾರೆ ಬರ್ರಿ. ಹೋಗೋಳ್ಳತ್ತಾಗೆ 6 ತಿಂಗಳು ಇಲ್ಲೇ 6 ತಿಂಗಳು ಎಲ್ಲ ಅಂತ 6 ತಿಂಗಳು ಆತು ಇಲ್ಲೇ ಇದ್ದು 12 ತಿಂಗಳು ಹಾಕಂತ ಬಂದೆ. ಇನ್ನಾದ್ರೂ ಹೋಗೋಳು. ನನ್ನ ಮಗ ಎಲ್ಲೋದ ಆಡು ಕಾಯ್ಕೊಂಡು ಬರ್ತೀನಿ ಅಂತೇಳಿ ಇನ್ನಾದ್ರೂ ಪತ್ತೆ ಇಲ್ಲ ನೋಡವ. ಬರ್ಲಿ ಅವ. ಯಾರಾದ್ರೂ ಇದ್ರೆ ಬರ್ರಿ ಅಯ್ಯಪ್ಪ, ನನ್ನ ಸಸಿ ನನ್ನ ಜೋಡಿ ಜಗಳ ಮಾಡಕತ್ತಾಳ, ನ್ಯಾಯ ಕೊಡಿಸ್ಬರ್ರಿ ಅಯ್ಯಪ್ಪ. ಯವ್ವ ನೋಡ್ ನಮ್ಮ ಅತ್ತಿಗೆ ಬಾಯಿ ಬಡಕಿ ಎಟ್ಟದಾಳಕಿ. ಬೆಳಗ್ಗೆಯಿಂದ ಇಷ್ಟೆಲ್ಲ ಕಷ್ಟಪಟ್ಟಿರ್ತಾಳೆ. ನನ್ನ ಸಸಿ ಅನ್ನೋದು ಒಂದು ಲೀಟ್ರ್ ಐತಿ ಅಲ್ಲಿ ಕುತ್ಕೊಂಡು ಒದರಾಗತ್ತಾಳಿದೆ. ಮೊದಲ ಥಂಡ್ ಐತಿ, ಎದ್ದು ಹೊಡಿಬೇಕಂದ್ರೆ ಥಂಡ್ ಐತಿ. ಒಲಿ ಮುಂದೆ ಕುಂತೀನಿ ಸುಮ್ಮನೆ. ಈಗ ತಗೋರಿ ಅತ್ತಿ ಚಾ ತಗೋರಿ. ನೀ ಟೈಮ್ ಚಾ ತಂದು ಕೊಟ್ರೆ ನಾನು ಯಾಕೆ ಹಂಗ್ಯವ ನಾ ಕುತ್ಕೊಂಡು ಕುಡಿತೀನಿ. ಕೊಡಿಯವ ಕೊಡು. ಈ ಮುದುಕಿಗೆ ಚಾ ಅಂತಿದ್ರೆ ಸಾಕು ನೋಡು. ಇಷ್ಟು ಜಗಳಕ್ಕೆ ಬರ್ತಾ ಅಂದ್ರೆ ಈಗ ಕುಂತ ಬಿಟ್ರಿ ಸುಮ್ಮನೆ. ಮಸ್ತ್ ಚಾ ಆದ್ರೂ ಆರ್ತಿ ಬಿಡು. ಅಲ್ಲೇ ಸಸಿ ನನ್ನ ಮಗನ 9 ತಿಂಗಳು ಹೊಟ್ಟಾಗಿ ಇಟ್ಕೊಂಡು ಹೊಟ್ಟಿ ಹರದ ಕೊಟ್ಟಿನಿ ನಿನಗೆ. ಅಟ್ಟು ಇರಲ್ಲ ನೀನು ಬಂದಿತ್ತು. ಅತ್ತಿಯಾರ ಎಲ್ಲರೂ ಹೊಟ್ಟಾಗಿ ಇಟ್ಕೊಂಡು ಹರದ ಕೊಡ್ತಾರೆ, ಮತ್ತೆ ಹಂಗ ಕೊಡ್ತಾರಲ್ಲ. ಮತ್ತೆ ಯಾರೇನು ಆನ್ಲೈನ್ದಾಗ ಆರ್ಡರ್ ಮಾಡಿ ತರ್ಸಲ್ಲ. ಇಲ್ಲಾಂದ್ರೆ ಪುಳಕ್ 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 ಅಂತ ಹೊಡೆಯಲ್ಲ. ಜಗತ್ನ ಯಾರು ಗಂಡು ಮಕ್ಕಳು ಹತ್ತಿಲ್ಲ ನೋಡು. ನೀನು ಒಬ್ಬಕ್ಕೆ ಎತ್ತಿ ಅದಕ್ಕೆ ನೀನು ಪುಳಕ್ ಅಂತ ಎತ್ತು ಕೊಟ್ಟಿ ನನಗೆ. ನೋಡು ಮಲ್ಲವನ್ ಸಸಿ ನೋಡಿ ಎಷ್ಟು ಚಂದ, ಎಷ್ಟು ಸೂಕ್ಷ್ಮ, ಎಷ್ಟು ಚಂದ ಕುಂತ ಹೋದ್ಲು. ನೀನು ನೋಡಿಷ್ಟು ಏನಾರ ತಿನ್ನಕ್ ಮಾಡಂತಂದ್ರೆ ಏನೋ ಒಂದು ಮಾತಾಡಿ ಅವ್ರ ಮುಂದೆ ಅವು ಅತ್ತಿ ಮಾತು ಕೇಳ್ತೀನಿ ಅಂತ ಓಡಿ ಹೋದಿ ನೀನು. ಹಂಗಾರೆ ನೀವು ಮಲ್ಲಕ್ಕ ನಂಗೆ ಯಾಕೆ ಅಷ್ಟೊಂದು ಆಸ್ತಿ ಮಾಡಬಾರ್ದು? ಅಷ್ಟೊಂದು ಆಸ್ತಿ ಮಾಡಿದ್ರಿ ಅಂದ್ರೆ ನಾ ಯಾಕೆ ಬೇರೆದಾರು ಹೊಡ್ಲಿಕ್ಕೆ ಹೋಗಿ ದುಡ್ಕೊಂಡು ಬಂದು ಮತ್ತು ಸಂತಿ ತೊಗೊಂಡು ಬಂದು ನಿಮ್ಮನ್ನೆಲ್ಲ ಮಾಡಿ ಹಾಕಿ ನಾನೆಲ್ಲ ಜಂಪರ್ಗಳೆಲ್ಲ ಹೊಲಿದು ಅದರಿಂದ ರೊಕ್ಕ ತೊಗೊಂಡು ಬಂದು ನನ್ನ ಮಗನ ಫೀಸ್ ಎಲ್ಲ ಕಟ್ಟೋದು ಯಾವ ಅವಶ್ಯಕತೆ ಇರಲಿಲ್ಲ ನನಗೆ? ಹೌದಲ್ಲ, ನಮ್ದು ವಿಚಾರ ಇಲ್ಲ ನೋಡು. ಈಗ ಹೊಲಕ್ಕೆ ಹೋಗ್ಬಿಟ್ರೆ ನಂದು ಕಷ್ಟ ಅನ್ನೋದು ಹೆಂಗೆ ತಿನ್ನೋದು ಹೆಂಗೆ? ಮತ್ತೆ ಹಿರಿಯನ್ ಕಡೆ ಕಳಿಸ್ತಾ ಐತಿ. ಹೊಲಕ್ಕೆ ಹೋಗ್ಬಿಟ್ರೆ ಕೈಕಾಲು ಹಿಡ್ಕೊಂಡು ಕುಂದಿರ್ತಾವು. ಏನು ಮಾಡ್ತೀನಿ ಮನ್ಯಾಗ ಕುಂತು? ನೋಡು ನಿನ್ನ ಆರೋಗ್ಯದ ಬಗ್ಗೆ ನಮ್ಗೆ ಎಷ್ಟು ಕಾಳಜಿ ಐತೆ ಅಂದ್ರೆ ಅಷ್ಟು ಕಾಳಜಿ ಐತಿ. ನೀನು ಹೊಲಕ್ಕೆ ಕಳಿಸೋದೇ ನಮ್ಗೆ ಇಂಪಾರ್ಟೆಂಟ್ ಆಗಿಬಿಟ್ಟೈತಿ. ಹೌದವ್ವ, ನನ್ನ ಬಗ್ಗೆ ಭಾಳ ಕಾಳಜಿ ಐತಿ ನಿಮಗೆ. ಅಂದಲ್ಲ ಇಷ್ಟೆಲ್ಲ ಮಾಡಿ ಕೊಡ್ತೀನಿ. ಅದು ಮಾಡಿ ತಿಂತೀರಿ, ಅದು ಮಾಡಿ ಕುಂದಿರ್ತೀರಲ್ಲ. ನೀವು ಇವಾಗ ಏನಂದ್ರಿ ಮಲ್ಲವನ್ ಸಸಿದು ಸೂಕ್ಷ್ಮ ಕಲ್ಕೊಂಡು ನಾ ಕಲ್ಕೊಳಕ್ಕಿ ಮನೆಗೂ ಇರಾಕಿ ಅವ್ರಂಗೆ ನೀವು ಏನೇನಾರ ಮಾಡ್ತಂದು ನನ್ಗೆ ಕೊಡ್ರಿ. ಮೊನ್ನೆ ಇಬ್ಬರು ಸಸ್ತಾರಿಗೆ ಒಂದೊಂದು ತಲೆ ಬಂಗಾರ ಹಾಕಿದ್ರು, ನನಗೂ ಬಂಗಾರ ಹಾಕಿ. ಆಮೇಲೆ ನಾಳೆಯಿಂದ ನೀವು ಹೋಗ್ರಿ ಮಂದಿ ಹೊಲಕ್ಕೆ ಕೆಲ್ಸಕ್ಕೆ. ನಾಳೆ ಹಂಗಾರ ಮಲ್ಲಕ್ಕನ ಹೊಲಕ್ಕೆ ಕೆಲ್ಸಕ್ಕೆ ಕರೆದಾರ ಹೋಗ್ರಿ. ಬೆಳಗ್ಗೆ ಎದ್ದು ಹೋಗ್ರಿ, ದುಡ್ಕೊಂಡು ಬರ್ರಿ. ನಾನು ಹೊರೆ ಮಾಡಿಲ್ಲ ಅಂತ ತಿಳ್ಕೊಂಡೇನೆ. ನಮ್ಮ ಮನೆ ಕ್ಯೂ ನಿಂದಿರ್ತಿದ್ರು ನಾನು ಕರ್ಕೊಂಡು ಹೋಗಕ್ಕೆ. ನಾ ಅಷ್ಟು ಚಂದ ಹೊರೆ ಮಾಡಿ. ಹೌದೌದು, ನಿಮ್ಮ ಮನೆಯಾಗ ಇದ್ದಿದ್ದು ನೋಡಿದ್ರೆ ಗೊತ್ತಾಗತ್ತೆ ನನಗೆ. ಮಾಡಿ ಏನು ಕಿಸಿತಿ ನೋಡ್ತೀನಿ. ಅಯ್ಯೋ ಹರೇಣ ನನ್ನ ತೆಲಿನ ಈ ಕಿಚಡಿ ಮಾತಾಡ್ಕೊಂತ ಒಲಿ ಮೇಲೆ ಇದನ್ನ ಇಟ್ಟಿದ್ದೆ ಅನ್ನಕ್ಕೆ. ಹೋಗಿ ಬರ್ತೀನಿ ಸರಿ. ಏನು ಮನೆ ಕಡೆನ ಬಂದಿರಲ್ಲ ಬಾ ಕುತ್ಕೊ. ಏನು ಅತ್ತಿ ಸಸಿ ಜಗಳ ಊರಿಗೆ ಓಣಿಕೆ ಆಗತ್ತಿತ್ತಲ್ಲ. ಯವ್ವ ಏನು ಕೇಳ್ತಿ ಯವ್ವ? 10 ಸರಿ ಚಾ ಕೇಳಿದ್ರೆ 1 ಸರಿ ತಂದು ಕೊಟ್ಟಾಳ. ಅದ್ರದ್ದು ಅಂಗಾರ ಆಗಿಬಿಟ್ಟಿತ್ತು ನೋಡಿ ಕುಡಿಯಾಕಂತ. ಅಲ್ಲ 10 ಸರಿ ಕೇಳಿದ್ರೆ ಒಮ್ಮೆಲೆ ಕೊಟ್ಟಾಳ ಬಿಡು. ಅದು ಹುಚ್ಚದಂಗಾಗಿತ್ತು ಇವ, ಅಂಗಾರ ಆಗಿತ್ತು ನೋಡು. ಈ ತಂಡಿಗೆ ಬಿಸಿ ಅಂತ ಕುಡಿಬೇಕಂದ್ರೆ. ಅಲ್ಲ 10 ಸರಿ ಚಾ ಕುಡ್ದಾಳ. ಐಕಿ ನೋಡಿದ್ರೆ ಹಿಂಗೆ ಮಾತಾಡ್ತಾಳೆ. ಎತ್ತರ ಇರ್ಬೇಕಿಕ್ಕಿದೆ. ಬೆಳಗ್ಗೆ ನಾಷ್ಟ ಮಾಡ್ಕೊಡಂತಂದ್ರೆ ಅತ್ತಿಯಾರ ಅದು ಮಾಡಲಿ ಇದು ಮಾಡಲಿ ಅಂತ 100 ಸಲ ಹೇಳಿ ಓಡಿ ಹೋಗ್ಬಿಟ್ಲೆ. ಇವ ನಾನ ಮಾಡ್ಕೊಂತಿದ್ದೀನಿ. ಹೋಗಿ ಕಾಯಿಪಲ್ಲೆ ಸದ್ಯಕ್ಕೆ ನಾನು ತಗೊಂಡು ಬಂದಿನಿ. ಇವತ್ತು ಅಯ್ಯೋ ಏನು ಚಡಿ ಹೇಳ್ತಾಳೆ. ಕಾಯಿಪಲ್ಲೆ ತಂದಾಳ ನೋಡು. ಮೂಳು ಬದ್ನಿಕಾಯಿ ತಂದಾಳ. ಇನ್ನಾದರೂ ಅದು ಮಾಡಕ್ಕೆ ಬರೋವಲ್ಲ ನನಗೆ. ಅದು ಕುದಿಯೋ ಒಂದು ಎಷ್ಟೊತ್ತಾತಿತ್ತು ಒಲಿ ಮೇಲೆ ಕುದಿಸಾಕತ್ತೀನಿ ಕುದಿಯೋ ಒಂದು. ಏನು ಕೇಳ್ತಿ ಕತಿ ನಂದು? ಈಕಿ 6 ಕೊಟ್ರೆ ಅತ್ತಿ ಕಡೆ 3 ಕೊಟ್ರೆ ಸಸಿ ಕಡೆ ಅನ್ನೋ ಹೆಂಗೆ ಮಾಡ್ತಾಳೆವ ನನಗೆ. ನನ್ನ ಕಡೆ ರೊಕ್ಕಿಲ್ಲ ಅಂತ ಹೇಳ್ತಾಳೆ ನೋಡಿವ. ಮಲ್ಲವನ್ ನೋಡ್ಕಲ್ಲಿ ಮಲ್ಲವನ್ ಸಸಿ ನೋಡ್ಕಲ್ಲಿ ಅಂತಂದ್ರೆ ನೀನು ಆಕಿನ ಕಡೆ ದುಡಿದಿರ್ಬೇಕಿಲ್ಲ ಆಸ್ತಿ ಅಂತ ನೋಡು. ಹಿಂಗೆಲ್ಲ ಅನ್ಬಾರ್ದು ಬಿಡು. ಈಕೆ ಬೇಕು ಕಮ್ಮಿ ಇದ್ಲು ನೋಡು ನನಗೆ. ಹಿಂಗೆಲ್ಲ ಅನ್ಬಾರ್ದು. ಸಸಿ ಅದಕ್ಕೆ ಸಸಿ ಹೆಂಗಿರ್ಬೇಕು ಹಂಗಿರ್ಬೇಕು. ಹೆಂಗಂತ ನೋಡು. ಏನು ಗಿರ್ಚಕ್ಕ ಇತ್ತಾ ಬಂದಿಯಲ್ಲ? ಅಯ್ಯ ಗೀತಾ, ನಾಳೆ ನೀನು ಮಲ್ಲಕ್ಕನ ತೋಟಕ್ಕೆ ಬರ್ತೀನಿ. ಇಲ್ಲ ಯಾಕೆ ಬಂದಿದ್ದು? ಬರ್ತೀನಿ. ಮನ್ಯಾಗ ಕುಂತ ಏನು ಮಾಡಲಿ? ಮತ್ತೇನೋ ಅವಾಗಲೇ ಹೋಗ್ತೀನಿ ಅನ್ನಕತ್ತಿದ್ಲಿ. ಕೇಳಿ ನೋಡು ಬರ್ತಾಳೆ. ಆಡಿಬಿಟ್ಟು ನಂತು ಇದಕ್ಕೆ ಬರ್ತೀಯನ? ಚಾ ಮಾಡ್ಕೊಂಡು ಮಾಡಂಗಿಲ್ಲ. ಇಷ್ಟು ಈ ವಯಸ್ಸಿನಾಗ ದುಡಿ ಅಂತೀಯಲ್ಲ ನನಗೆ. ದುಡಿದು ನೀನು ಅರಮನೆಗೆ ಇಡ್ಬೇಕಲ್ಲ. ಮತ್ತೆ ನೀವ ಅಂದ್ರಲ್ಲ ಈಗ ಏನೋ ಹೇಳಕತ್ತಿದ್ರಲ್ಲ ಈಕಿನ ಮುಂದೆ ಮಲ್ಲವನ್ ಸಸಿ ಹಂಗ ಹಿಂಗ ಅಂತ. ಅಕ್ಕೇನು ಅದನ್ನು ಹೊಲಕ್ಕೆ ಹೋಗ್ತಾಳ ಮಲ್ಲವನ್ ಸಸಿ? ಹೊಲಕ್ಕೆ ಬರ್ತಾಳ. ವಾರಕ್ಕೊಂದು ಬರ್ತಾಳ. ಬೇಕ್ರಿಕ್ ನೋಡಕ್ ಬರ್ತಾಳ. ನಿಮ್ಮಂಗ ನಮ್ಮಂಗ ದುಡಿಯಕ್ಕೆ ಹೋಗಲ್ಲಕ್ಕಿ. ಅದೇನೋ ಅಂತಾರಲ್ಲ ಇಬ್ಬರು ಜಗಳದಾಗ ನಾನು ಬಲಿ ಹಾಕ್ತೀನಿ. ನಾನು ಸಾಯ್ತದೆ ನನಗೆ. ನೋಡ ಗಿರ್ಜಕ್ಕ ಹೆಂಗ್ ಮಾತಾಡ್ತಾಳೆ. ನೋಡ
ನೋಡ ಮತ್ತೆ ಹೆಂಗ್ ಮಾತಾಡ್ತಾಳ ನನಗೆ ಅಡಿಬಿಚ್ಚಿ ನೀನು ನಾ ತಂದಿಲ್ಲ ನನ್ನ ನೀ ತಂದಿಲ್ಲ ಅಯ್ಯ ಸತ್ ನಾನು ಅಜ್ಜಿ ನನಗೆ ಹೊಡ್ಯಾಕತ್ತೀವಿ ನನಗ ಹೊಡ್ಯಾಕ ಬರ್ತೀಯ ತಗೋ ಅಯ್ಯ ಗಿರ್ಜಾಕ್ ನೀನ್ ಬಿದ್ದಣ ಏ ಪಾಪ ಬಾಯ್ ಬಾ ನಾನು ಬಿಡ್ತೀನಿ ಅಂತ ಕೊಂಡಿ ನಾನು ತಗೊಂತೀನಿ ಕೈ ಇವ್ರಿಬ್ಬರ ನಡುವೆ ನಾನು ಚಪಾತಿ ಆಗತ್ತೀನಿ ಬಾರಿ ಎಷ್ಟು ನೋಡ್ಕೊತಿ ಬರ್ರಿ ಹತ್ತರ ಬರ್ರಿ ನಾವು ಕೈ ಮಿಲಾಸನ್ ಬರ್ರಿ ಬ್ಯಾಡ ಸರಿ ಓಡು ನೀನು ಏಯ್ ನನ್ ಜೊಟ್ಲ ಇರ್ತೀಯ ನನ್ ಜೊಟ್ಲ ಬಿಡ್ರಿ ನಾಳೆಯಿಂದ ಮನ್ಯಾಗ ಕುಂದಿರ್ತೀನಿ ಮತ್ತೆ ಲೇ ನೀನನ್ನ ನೋಡ್ಕೊಂತೀನಿ ನನ್ನ ಕೈ ನೋಡ್ಕೊಂತೀನಿ ಮತ್ತೆ ಕೈ ನೋವು ಆಗೈತೆ ಅಂತ ಬಿಟ್ಟಿನಿ ನನಗ ಹೊಡಿತಲ್ಲೇ ಬರ್ಲಿ ನನ್ನ ಮಗ ಹೊಡೆದ್ ನೀನು ನನಗೆ ಬೈತಲ್ಲ ಬರ್ಲಿ ನನ್ನ ಗಂಡ ಮತ್ತೆ ಇವ್ರು ಕೆಲಸ ಆಗಿದೆ ಸರಿ ತಗ ಬರೋದು ಬೇಡ ನಿನ್ಕೋರಿ ಏನಾದ್ರೆ ಕಡಿಮೆ ಬರ್ತೀನಿ ಜನ ಮಾಡ್ಲಿಕ್ಕೆ ಕುತ್ಕೊಂಡ್ಬರೋದು ನಾನು